ಹಾಯ್ ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಆದ್ಯ ಕಲರ್ಫುಲ್. ನಾನು ಸುಮಾ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ತುಂಬಾ ಈಸಿಯಾಗಿ ಟೇಸ್ಟಿಯಾಗಿ ಮಾಡ್ಕೊಳ್ಳುವಂಥ ಒಂದು ಸ್ವೀಟ್ ರೆಸಿಪಿಯನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಯಾವಾಗಲೂ ಒಂದೇ ತರಹದ ಪಾಯಸ ತಿಂದು ಬೇಜಾರಾಗಿದೆ, ದಿಢೀರಾಗಿ ತಯಾರಿಸಿ ರುಚಿಯಾದ ಹೊಸ ರೀತಿಯ ಪಾಯಸವನ್ನು ಖಂಡಿತವಾಗ್ಲೂ ಒಮ್ಮೆ ತಯಾರಿಸಿ ತಿಂದರೆ ಮತ್ತೆ ಇದರ ರುಚಿನ ನೀವು ಮರೆಯೋದಿಲ್ಲ. ಅಷ್ಟು ಟೇಸ್ಟಿಯಾಗಿ ಆಗುತ್ತೆ ಈ ಒಂದು ರೆಸಿಪಿ. ಖಂಡಿತವಾಗ್ಲೂ ಈ ಒಂದು ಸ್ವೀಟನ್ನು ತಯಾರಿಸೋದಕ್ಕೆ ಮೊದಲನೇದಾಗಿ ಇಲ್ಲಿ ನಾನು ಕ್ಯಾರೆಟನ್ನು ತಗೊಳ್ತಾ ಇದ್ದೀನಿ. ಖಂಡಿತ ಯಾವಾಗಲೂ ಮನೆಯಲ್ಲಿ ಪಾಯಸ, ಹೋಳಿಗೆ ಈ ಥರದ್ದೆಲ್ಲ ಮಾಡ್ತಾ ಇರ್ತೀರ, ಆದರೆ ಡಿಫ್ರೆಂಟ್ ಆಗಿರುವಂತಹ ರೆಸಿಪಿಗಳನ್ನು ಮಾಡೋದು ತುಂಬಾ ಅಪರೂಪ ಇರುತ್ತೆ. ಸೊ ಇವತ್ತು ಈ ಒಂದು ರೆಸಿಪಿಯನ್ನು ತಯಾರಿಸಿ ಖಂಡಿತವಾಗ್ಲೂ ನೀವೆಲ್ಲರೂ ತಿಂದರೂ ಕೂಡ ತುಂಬ ಖುಷಿಪಟ್ಟು ಇದನ್ನು ತಿಂತೀರಾ, ಅಷ್ಟು ಚೆನ್ನಾಗಿ ಬರುತ್ತೆ ಈ ಒಂದು ರೆಸಿಪಿ. ಈಗ ಇಲ್ಲಿ ಅಕ್ಕಿಯನ್ನು ತಗೊಳ್ತಾ ಇದ್ದೀನಿ. ನಾವು ಊಟಕ್ಕೆ ಬಳಸುವಂಥ ಅಕ್ಕಿಯನ್ನು ತಗೊಳ್ತಾ ಇದ್ದೀವಿ, ಸೋನಾ ಮಸೂರಿ ಅಕ್ಕಿ. ಸೊ ಆ ಒಂದು ಅಕ್ಕಿಯನ್ನು ಒಂದು ಬೌಲಿಗೆ ಈಗ ಒಂದು 4 ಟೇಬಲ್ ಸ್ಪೂನ್ ಆಗುವಷ್ಟು ಅಕ್ಕಿಯನ್ನು ಹಾಕ್ಕೊಳ್ಳೋಣ. ಸೊ ಕಮ್ಮಿ ಕ್ವಾಂಟಿಟಿಯಲ್ಲಿ ಮಾಡ್ಕೊಳ್ತೀವಿ ಅಂದರೆ ಒಂದು 2 ಟೇಬಲ್ ಸ್ಪೂನ್ ಆಗುವಷ್ಟು ಅಕ್ಕಿ ಇದ್ದರೆ ಸಾಕಾಗುತ್ತೆ. ಫ್ರೆಂಡ್ಸ್, ನೀವ್ಯಾರಾದ್ರೂ ಫಸ್ಟ್ ಟೈಮ್ ನನ್ನ ಚಾನಲ್ಗೆ ವಿಸಿಟ್ ಮಾಡಿದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ ಮತ್ತು ಹೆಚ್ಚು ಶೇರ್ ಮಾಡೋದಂತೂ ಮರಿಬೇಡಿ. ಈಗ ಅಕ್ಕಿಯನ್ನು ನಾನು ಒಂದು ಸ್ವಲ್ಪ ನೀರನ್ನು ಹಾಕಿ ಒಂದು ಸಲ ಇದನ್ನು ಚೆನ್ನಾಗಿ ವಾಶ್ ಮಾಡಿ ನಂತರ ಮತ್ತೆ ತೊಳೆದು ಅದನ್ನು ನಾನು ನೀರು ಹಾಕ್ಕೊಂಡು ಮತ್ತೆ ಇದನ್ನು ಒಂದು 30 ನಿಮಿಷ ರೆಸ್ಟಿಗೆ ಬಿಟ್ಬಿಡ್ತೀನಿ. ಒಂದು ಮುಚ್ಚಳವನ್ನು ಮುಚ್ಚಿ ಇದನ್ನು ಹಾಗೆ ಬಿಟ್ಬಿಡೋಣ. ಹಾಗೆ ಇನ್ನೊಂದು ಬೌಲ್ ತಗೊಂಡಿದ್ದೀನಿ. ಈ ಬೌಲಿಗೆ ಒಂದು 10 ರಿಂದ 12 ಗೋಡಂಬಿಯನ್ನು ಹಾಕ್ಕೊಳ್ಳೋಣ. ಇದಕ್ಕೆ ಸ್ವಲ್ಪ ನೀರನ್ನು ಹಾಕಿ ಇದನ್ನು ಕೂಡ ಹಾಗೆ ನೆನೆಯೋದಕ್ಕೆ ಬಿಡಬೇಕಾಗುತ್ತೆ. ಸೊ ತುಂಬಾ ಯಮ್ಮಿಯಾಗಿರುವಂತಹ ಒಂದು ಸ್ವೀಟ್ ರೆಸಿಪಿ ಇದು. ಖಂಡಿತವಾಗ್ಲೂ ನೀವು ಮನೆಯಲ್ಲಿ ಒಂದ್ಸಲ ತಯಾರಿಸಿ ನೋಡಿ, ನಿಮಗೂ ಕೂಡ ಇಷ್ಟ ಆಗುತ್ತೆ. ಅದಾದ ನಂತರ ಇವಾಗ ಕ್ಯಾರೆಟನ್ನು ತಗೊಳ್ತಾ ಇದ್ದೀನಿ. ಕ್ಯಾರೆಟನ್ನು ಅದರ ಕ್ಲೀನ್ ಮಾಡ್ಕೊಳ್ಳೋಣ. ಫಸ್ಟು ಅದ್ರ ಮೇಲ್ಗಡೆ ಇರುವಂತಹ ಒಂದು ಸಿಪ್ಪೆನೆಲ್ಲ ತಕ್ಕೊಂಡು ಫಸ್ಟು ಈ ಥರ ನಾನು ಅದನ್ನು ಎರೆದು ತಗೊಳ್ತಾ ಇದ್ದೀನಿ. ಸೊ ಈಗ ನೀವು ಎಷ್ಟು ಬೇಕೋ ಕ್ಯಾರೆಟನ್ನು ಅಷ್ಟು ಹಾಕ್ಕೊಳ್ಬೋದು. ಸುಮಾರು ಇಲ್ಲಿ ಒಂದು ನಾನು ಅರ್ಧ kg ಆಗೋಷ್ಟು ಕ್ಯಾರೆಟನ್ನು ಬೇಕಿದ್ರೂ ನೀವು ಉಪಯೋಗಿಸ್ಕೊಳ್ಬೋದು. ನಾನಿಲ್ಲಿ ಒಂದು 1/4 kg ಆಗೋಷ್ಟು ಕ್ಯಾರೆಟನ್ನು ತಗೊಂಡಿದ್ದೀನಿ. ಅದನ್ನು ಚೆನ್ನಾಗಿ ವಾಶ್ ಮಾಡಿ ಈ ಥರ ತುರಿದು ತಗೊಳ್ಬೇಕಾಗುತ್ತೆ. ತುಂಬಾ ಟೇಸ್ಟಿ ಇರುತ್ತೆ, ತುಂಬ ಹೆಲ್ದಿಯಾಗಿರುವಂತಹ ಒಂದು ಪಾಯಸ ಇದು. ಸೊ ಅಥವಾ ಸ್ವೀಟ್ ಅಂತಲೇ ಹೇಳ್ಬೋದು. ಈಗ ನೋಡಿ ಈ ರೀತಿಯಾಗಿ ತುರಿದು ತಗೊಳ್ತಾ ಇದ್ದೀನಿ. ಎಲ್ಲದನ್ನು ಕೂಡ ಹಾಗೆ ನಾವು ತುರಿದು ತಗೊಳ್ಳೋಣ ಫಸ್ಟಿಗೆ. ಸೊ ಫ್ರೆಂಡ್ಸ್, ನಿಮಗೆ ಯಾವುದಾದ್ರೂ ಹೊಸ ರೆಸಿಪಿಗಳು ಬೇಕು ಅಂದರೆ ದಯವಿಟ್ಟು ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಖಂಡಿತವಾಗ್ಲೂ ನಿಮಗೆ ಇಷ್ಟ ಆಗುವಂಥ ಒಂದು ರೆಸಿಪಿಗಳನ್ನು ಶೇರ್ ಮಾಡೋದಕ್ಕೆ ನಾನು ಪ್ರಯತ್ನ ಪಡ್ತೀನಿ. ಈಗ ನೋಡಿ ಕ್ಯಾರೆಟು ತುರಿದು ಪೂರ್ತಿಯಾಗಿ ತಗೊಂಡಿದ್ದೀನಿ. ಈ ರೀತಿಯಾಗಿ ಇಷ್ಟು 4 ಕ್ಯಾರೆಟನ್ನು ತುರಿದು ತಗೊಂಡಿದ್ದೀನಿ ನಾನು, ಮೀಡಿಯಮ್ ಸೈಜಲ್ಲಿರುವಂತಹದ್ದು ಕ್ಯಾರೆಟ್ಗಳು. ಈಗ ಒಂದು ಸೈಡ್ ಅದನ್ನು ಇಟ್ಬಿಡೋಣ. ಒಂದು ಪ್ಯಾನಿಗೆ ನಾವು ಫಸ್ಟ್ ತುಪ್ಪವನ್ನು ಹಾಕ್ಕೊಳ್ಬೇಕಾಗುತ್ತೆ. ತುಪ್ಪ ಬೇಕು ಅಂದರೆ ತುಪ್ಪ ಹಾಕ್ಕೊಳ್ಳಿ, ಅಥವಾ ಅಡುಗೆ ಎಣ್ಣೆ ಉಪಯೋಗಿಸ್ತೀವಿ ಅಂದರೆ ಅದನ್ನು ಕೂಡ ಹಾಕ್ಕೊಳ್ಬೋದು. ಸೊ ಇಲ್ಲಿ 2 ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪ ಹಾಕ್ಕೊಳ್ತೀನಿ ನಾನು. ತುಪ್ಪ ಹಾಕಿದ್ರೆ ಸ್ವೀಟು ಕೂಡ ತುಂಬ ಚೆನ್ನಾಗಿ ಬರುತ್ತೆ, ಅದಕ್ಕೋಸ್ಕರ. ನೋಡಿ, ತುಪ್ಪ ಸ್ವಲ್ಪ ಬಿಸಿಯಾಗಲಿ. ಬಿಸಿಯಾದ ನಂತರ ಈಗ ಸಣ್ಣದಾಗಿ ಕಟ್ ಮಾಡಿರುವಂತಹ ಡ್ರೈ ಫ್ರೂಟ್ಸ್ಗಳನ್ನು ಹಾಕ್ಕೊಳ್ತಾ ಇದ್ದೀನಿ. ದ್ರಾಕ್ಷಿ ಮತ್ತು ಫಸ್ಟಿಗೆ ನಾವು ಬಾದಾಮಿ ಮತ್ತು ಪಿಸ್ತಾನ ನಾನು ಸಣ್ಣದಾಗಿ ಕಟ್ ಮಾಡಿ ಅದನ್ನು ಫ್ರೈ ಮಾಡ್ಕೊಳ್ತೀನಿ ತುಪ್ಪದಲ್ಲೇ. ಅದಾದ ನಂತರ ದ್ರಾಕ್ಷಿಯನ್ನು ಹಾಕ್ಕೊಳ್ಳೋಣ. ಒಂದೇ ಸಲ ಫಸ್ಟಿಗೆ ದ್ರಾಕ್ಷಿ ಹಾಕಿದ್ರೆ ದ್ರಾಕ್ಷಿ ಬೇಗ ಕಲರ್ ಚೇಂಜ್ ಆಗಿಬಿಡುತ್ತೆ ಮತ್ತು ಉಬ್ಬಿ ಥರ ಬಂದ್ಬಿಡುತ್ತೆ ಅದು. ಆದರೆ ನಾವು ಬಾದಾಮಿ ಮತ್ತು ಪಿಸ್ತಾ ಅಷ್ಟು ನೀಟಾಗಿ ಫ್ರೈ ಆಗಿರೋದಿಲ್ಲ, ಅದಕ್ಕೋಸ್ಕರ ಫಸ್ಟು ಅವನ್ನ ಫ್ರೈ ಮಾಡಿಕೊಂಡು ತೆಗೆದಿಟ್ಕೊಳ್ಳೋಣ. ಅದಾದ ನಂತರ ಇವಾಗ ದ್ರಾಕ್ಷಿಯನ್ನು ನಾವು ಫ್ರೈ ಮಾಡ್ಕೊಳ್ಳೋಣ ತುಪ್ಪದಲ್ಲೇ. ಅದಾದ ನಂತರ ಇವಾಗ ತುರಿದಿರೋಂತಹ ಕ್ಯಾರೆಟನ್ನು ಹಾಕ್ಕೊಳ್ತಾ ಇದ್ದೀನಿ. ಸುಮಾರು 4 ಕ್ಯಾರೆಟನ್ನು ತುರಿದು ತೊಗೊಂಡಿರೋವಂಥದ್ದು, ಒಂದು 1/4 kg ಆಗೋಷ್ಟು ಕ್ಯಾರೆಟು. ಸೊ ಅದನ್ನು ಕೂಡ ಇವಾಗ ಫ್ರೈ ಮಾಡ್ಕೊಳ್ಳೋಣ. ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು 2 ರಿಂದ 3 ಸೆಕೆಂಡ್ವರೆಗೂ ಇದನ್ನು ಫ್ರೈ ಮಾಡ್ಕೊಳ್ಳೋಣ.
ನೋಡಿ ಈ ರೀತಿಯಾಗಿ ನಾವು ಸ್ಟವ್ನ ಲೋ ಫ್ಲೇಮಲ್ಲೇ ಇಟ್ಕೋಬೇಕು. ಹಾಗೆ ಇದನ್ನು ಫ್ರೈ ಮಾಡ್ಕೊಳ್ತಾ ಬರಬೇಕು. ಕಲರ್ ನಮಗೆ ಕ್ಯಾರೆಟ್ ಕಲರ್ ಚೇಂಜ್ ಆಗುತ್ತೆ, ಆವಾಗ ಪರ್ಫೆಕ್ಟಾಗಿ ಕ್ಯಾರೆಟ್ ರೆಡಿ ಆಗಿದೆ ಅಂತ. ಆಗ ನಾವು ಇದಕ್ಕೆ ಹಾಲನ್ನು ಹಾಕ್ಕೊಳ್ಬೇಕಾಗುತ್ತೆ. ಒಂದು ಕಪ್ಪಿನ ಅಳತೆಯಲ್ಲಿ ತಗೊಳ್ಳೋದಾದರೆ 4 ಕಪ್ ಆಗುವಷ್ಟು ಹಾಲು, ಅಥವಾ ನೀವು ಲೀಟರಲ್ಲಿ ತಗೊಳ್ಳೋದಾದರೆ 1 ಲೀಟರ್ ಆಗುವಷ್ಟು ಹಾಲನ್ನು ಹಾಕ್ಕೊಳ್ಬೇಕಾಗುತ್ತೆ. 1 ಲೀಟರ್ ಆಗುವಷ್ಟು ಹಾಲನ್ನು ಹಾಕಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಅದರಲ್ಲಿ ಈಗ ನಾವು ಹಾಕಿರುವಂಥ ಕ್ಯಾರೆಟ್ ಎಲ್ಲ ಚೆನ್ನಾಗಿ ಅದನ್ನು ಬೇಯೋದಕ್ಕೆ ಬಿಟ್ಬಿಡ್ಬೇಕಾಗುತ್ತೆ. ಸ್ವಲ್ಪ ಹೊತ್ತು ಅದು ಒಂದು 2 ಸೆಕೆಂಡು ಕುದಿಯೋದಕ್ಕೆ ಬರುತ್ತೆ. ರೆಡಿ ಕುದ್ದಾದ ನಂತರ ನಾವು ಬೇರೆ ಇಂಗ್ರೀಡಿಯೆಂಟ್ಸ್ನ ಆ್ಯಡ್ ಮಾಡ್ಕೊಳ್ಳೋಣ. ನೋಡಿ ಕುದಿ ಬರ್ತಾ ಇದೆ ಕ್ಯಾರೆಟು. ಹಾಲು ನೀವು ನೋಡಿಕೊಂಡು ಹಾಲನ್ನು ಉಪಯೋಗಿಸಿ. ಟೋಟಲ್ ಆಗಿ 4 ಕಪ್ ಆಗುವಷ್ಟು ಹಾಲು ಬೇಕಾಗುತ್ತೆ. ಫಸ್ಟಿಗೆ ನಮಗೆ ಹಾಗೆ ಅನಿಸುತ್ತೆ, ಹಾಲು ಜಾಸ್ತಿ ಆಗುತ್ತೆ, 4 ಕಪ್ ಆಗುವಷ್ಟು 1 ಲೀಟ್ರ್ ಹಾಲು ಜಾಸ್ತಿ ಆಗುತ್ತೆ ಅಂತ ನಾವು ಅನ್ಕೊತೀವಿ. ಆದರೆ ಇಲ್ಲ, ಪರ್ಫೆಕ್ಟಾಗಿ 4 ಕಪ್ ಅಂದರೆ ಅಥವಾ 1 ಲೀಟರ್ ಹಾಲು ಬೇಕಾಗುತ್ತೆ. ಈಗ ನೆನೆಸಿರೋಂಥ ಅಕ್ಕಿ 30 ನಿಮಿಷ ಆಗಿದೆ. ಇವಾಗ ಒಂದು 2 ಟೇಬಲ್ ಸ್ಪೂನ್ ಅಥವಾ 3 ಟೇಬಲ್ ಸ್ಪೂನ್ ಆಗುವಷ್ಟು ಅಕ್ಕಿಯನ್ನು ನಾವು ಹಾಕ್ಕೊಳ್ಳೋಣ. ಫಸ್ಟ್ ಒಂದು ಜಾರಿಗೆ 1 ಟೇಬಲ್ ಸ್ಪೂನ್ ಆಗುವಷ್ಟು ಅಕ್ಕಿಯನ್ನು ಹಾಗೆ ನೀರಿನಲ್ಲಿ ಹಾಗೆ ಬಿಟ್ಬಿಡೋಣ. ಇದನ್ನು ಗ್ರೈಂಡ್ ಮಾಡ್ಕೊಂಡು ಬಂದಿದ್ದೀನಿ, ನೋಡ್ಬೋದು. ಸ್ವಲ್ಪ ತರಿಯಾಗಿ ಇರಬೇಕಷ್ಟೇ, ಪೂರ್ತಿಯಾಗಿ ನುಣ್ಣಗಾಗಬಾರ್ದು. ಆ ರೀತಿ ಆದಮೇಲೆ ಇದನ್ನು ನಾವು ಈ ಒಂದು ಪಾತ್ರೆಗೆ ಹಾಕ್ಕೊಳ್ಬೇಕಾಗುತ್ತೆ. ನೋಡಿ, ಪಾತ್ರೆಗೆ ಹಾಕ್ಕೊಂಡು ಒಂದ್ಸಲ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ. ಚೆನ್ನಾಗಿ ಇದು ಬೇಯಬೇಕಾಗುತ್ತೆ. ಸೊ ಬೇಯೋದಕ್ಕೆ ನೋಡಿಕೊಂಡು ಹಾಲನ್ನು ಉಪಯೋಗಿಸಿ. ನಾವು ಹಾಕಿರೋಂಥ ಹಾಲು ಕರೆಕ್ಟಾಗಿ ಆಗುತ್ತೆ, ಸೊ ಏನು ತೊಂದರೆ ಇಲ್ಲ. ಅದಾದ ನಂತರ ಗೋಡಂಬಿ, ನೆನೆಸಿರೋಂಥ ಗೋಡಂಬಿ ಮತ್ತು 1 ಟೇಬಲ್ ಸ್ಪೂನ್ ಆಗುವಷ್ಟು ಅಕ್ಕಿ ಇದೆಯಲ್ಲ, ಅಷ್ಟನ್ನು ಕೂಡ ಮಿಕ್ಸಿ ಜಾರಿಗೆ ಹಾಕ್ಕೊಂಡಿದ್ದೀನಿ. ಅದಾದ ನಂತರ 1/4 ಕಪ್ ಆಗುವಷ್ಟು ಸಕ್ಕರೆಯನ್ನು ಹಾಕ್ಕೊಂಡಿದ್ದೀನಿ. ಫ್ರೆಂಡ್ಸ್, ಸಕ್ಕರೆ ನಿಮಗೆ ಸ್ವಲ್ಪ ಸಪ್ಪೆ ಅನಿಸಿದರೆ ಖಂಡಿತ 1 ಕಪ್ ಆಗುವಷ್ಟು ಸಕ್ಕರೆಯನ್ನು ನೀವು ಹಾಕ್ಕೊಳ್ಬಹುದು. ಇಲ್ಲ ಅನ್ನೋದಾದರೆ ಬೆಲ್ಲ ಉಪಯೋಗಿಸ್ತೀವಿ ಅಂದರೆ ಬೆಲ್ಲ ಕೂಡ ನೀವು ಸ್ವಲ್ಪ ಪಾಕ ಮಾಡಿಕೊಂಡು ಅದನ್ನು ಶೋಧಿಸ್ಕೊಂಡು ಹಾಕ್ಕೊಳ್ಳಿ. ಈಗ ಮಿಕ್ಸ್ ಮಾಡ್ಕೊಳ್ಳೋಣ ನೀಟಾಗಿ. ಈಗ ರುಬ್ಬಿರೋವಂಥ ಒಂದು ಅಕ್ಕಿ ಮತ್ತು ಗೋಡಂಬಿ ಹಾಗೆ ಸಕ್ಕರೆಯನ್ನು ಕೂಡ ಹಾಕ್ಕೊಂಡಿದ್ದೀನಿ. ಇವಾಗ ಆ ಮಿಶ್ರಣ ಹಾಕ್ಕೊಂಡ ನಂತರ ಮಿಕ್ಸ್ ಮಾಡ್ಕೊಳ್ಳೋಣ. ನೀಟಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಕುದಿಯೋದಕ್ಕೆ ಬಿಟ್ಬಿಡೋಣ. ಶಾವಿಗೆ ಪಾಯಸ ಮಾಡೋದ್ರೂ ಕೂಡ ಖಂಡಿತವಾಗ್ಲೂ ಸ್ವಲ್ಪ ಲೇಟ್ ಆಗುತ್ತೆ. ಹಾಗೆ ನೀವು ಅಕ್ಕಿ ಪಾಯಸ ಮಾಡ್ತೀವಿ ಅಂದರೂ ಸ್ವಲ್ಪ ಲೇಟ್ ಆಗುತ್ತೆ. ಇದು ದಿಢೀರಾಗಿ ಮಾಡ್ಕೊಳ್ಳುವಂತಹ ಒಂದು ಪಾಯಸ ಅಥವಾ ಸ್ವೀಟ್ ರೆಸಿಪಿ. ಸಂಕ್ರಾಂತಿ ಹಬ್ಬ ಬರ್ತಾ ಇದೆ, ಸೊ ಆ ಸಂಕ್ರಾಂತಿ ಹಬ್ಬಕ್ಕೆ ಸ್ಪೆಷಲಾಗಿ ನೀವು ಈ ಸ್ವೀಟನ್ನು ಮಾಡ್ಬೋದು. ಅಥವಾ ನಿಮಗೆ ಡಿಫ್ರೆಂಟ್ ಆಗಿರೋವಂತಹ ಪೊಂಗಲ್ ರೆಸಿಪಿ ಬೇಕು ಅಂದರೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ನಾನು ಕೂಡ ಶೇರ್ ಮಾಡ್ತೀನಿ. ಈಗ ನೋಡ್ಬೋದು ನೀವು ಚೆನ್ನಾಗಿ ತಿಕ್ಕಾಗಿ ಬಂದಿದೆ, ನೋಡ್ತಾ ಇದ್ದೀರಲ್ಲ. ಸುಮಾರು ಬೇಯೋದಕ್ಕೆ ಒಂದು 5 ರಿಂದ 10 ನಿಮಿಷ ನಿಮಗೆ ಟೈಮ್ ತಗೊಳುತ್ತೆ ಇದು. ಅದಾದ ನಂತರ ಸ್ವಲ್ಪ ನಾನು 1 ಸ್ಪೂನ್ ಆಗೋಷ್ಟು ಏಲಕ್ಕಿ ಪೌಡರ್ನ ಹಾಕ್ಕೊಂಡಿದ್ದೀನಿ. ಹಾಕಿದ ನಂತರ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳೋಣ ನೀಟಾಗಿ. ಈ ರೀತಿಯಾಗಿ ಮಿಕ್ಸ್ ಆಗಿದೆ. ಸೊ ಮಿಕ್ಸ್ ಆದ ನಂತರ ಬೇಕು ಅಂತಂದರೆ ನೀವು ಇದಕ್ಕೆ ತುಪ್ಪ ಈಗ ಹಾಕ್ಕೊಳ್ಬೋದು. ಬೇಡ ಅನ್ನೋದಾದರೆ ಡ್ರೈ ಫ್ರೂಟ್ಸ್, ನಾವು ಫ್ರೈ ಮಾಡಿರುವಂಥ ಡ್ರೈ ಫ್ರೂಟ್ಸ್ ಇದೆಯಲ್ಲ ಅದನ್ನು ಹಾಕ್ಕೊಂಡು ಒಂದ್ಸಲ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಯಾವಾಗಲೂ ಮನೆಯಲ್ಲಿ ಕೂಡ ನಾವು ಪಾಯಸ, ಒಬ್ಬಟ್ಟು ಈ ಥರದ್ದೆಲ್ಲ ಮಾಡ್ತಾ ಇರ್ತೀವಿ. ಇದು ದಿಢೀರಾಗಿ ಮಾಡ್ಕೊಳ್ಳುವಂಥ ಒಂದು ರುಚಿಯಾಗಿರುವಂತಹ ಹೊಸ ರೀತಿಯ ಒಂದು ಪಾಯಸ ಅಂತ ಹೇಳ್ಬೋದು, ಅಥವಾ ಹೊಸ ಡಿಶ್ ಅಂತಲೇ ಹೇಳ್ಬೋದು ಇದನ್ನು. ಸೊ ಖಂಡಿತವಾಗ್ಲೂ ರುಚಿಯಾಗಿರುವಂಥ, ಈಸಿಯಾಗಿರುವಂತಹ ಒಂದು ಪಾಯಸ ಅಥವಾ ಸ್ವೀಟ್ ರೆಸಿಪಿಯನ್ನು ನೀವು ಕೂಡ ಮನೆಯಲ್ಲಿ ತಯಾರಿಸಿ ಹೇಗೆ ಬಂತು ಅಂತ ತಪ್ಪದೇ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸ್ತೀರಾ ಅಂತ ನಾನು ಭಾವಿಸ್ತೀನಿ. ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಂತೂ ಮರಿಬೇಡಿ. ಹಾಗೆ ಲೈಕ್ ಮಾಡಿ ಮತ್ತು ಹೆಚ್ಚು ಶೇರ್ ಮಾಡಿ ಫ್ರೆಂಡ್ಸ್. ಈಗ ನೋಡಿ ಆಗಿದೆ ದಿಢೀರಾಗಿ ಮಾಡುವಂತಹ ಒಂದು ಪಾಯಸ. ಇದು ಎಷ್ಟು ಥಿಕ್ಕಾಗಿ ಬಂದಿದೆ ಅಂತ ಇದನ್ನು ನಾನು ಮಿಕ್ಸ್ ಮಾಡ್ತಾ ನಿಮಗೆ ತೋರಿಸ್ತೀನಿ. ಇದೇ ರೀತಿ ಆಗಿರಬೇಕು. ಜಾಸ್ತಿ ತೆಳ್ಳಗೂ ಕೂಡ ಇದ್ದರೆ ಅಷ್ಟು ಚೆನ್ನಾಗಿ ಬರೋದಿಲ್ಲ. ಇದನ್ನು ಒಂದು ಸ್ಪೂನಿಂದ ತಿನ್ನೋ ಥರನೇ ಇದ್ದರೆ ತುಂಬ ಟೇಸ್ಟಿ ಅನಿಸುತ್ತೆ. ಜಾಸ್ತಿ ತೆಳ್ಳಗಾದರೆ ನಿಮಗೆ ಬೇಕು ಅಂದರೆ ತೆಳ್ಳಗೆ ಮಾಡ್ಕೊಳ್ಳಿ, ಹಾಲನ್ನು ಸ್ವಲ್ಪ ಜಾಸ್ತಿ ಹಾಕ್ಕೊಂಡು, ಏನು ತೊಂದರೆ ಇಲ್ಲ. ಓಕೆ, ಸೊ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್. ಮತ್ತೆ ಇನ್ನೊಂದು ಹೊಸ ವಿಡಿಯೋ ಜೊತೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಸಿ ಯು.